ನಮಸ್ಕಾರ, ನನ್ನ ಹೆಸರು ಶಿವಲೀಲಾ. ಕಳೆದ 28 ವರ್ಷದಿಂದ ನಾನು ಮಾರುತಿ ವಿದ್ಯಾಕೇಂದ್ರದಲ್ಲಿ ಚಿತ್ರಕಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಶಾಲೆಯಲ್ಲಿ ಮೊದಲಿಗೆ ನಾನು ಬಂದು ಸೇರಿಕೊಂಡಾಗ KVR ಸರ್ ತುಂಬ ಚಿತ್ರಕಲೆಯನ್ನು ಪ್ರೋತ್ಸಾಹಿಸಿದರು, ಬೆಳೆಸಿದರು. ಹಾಗೆ ಈ ಶಾಲೆಯಲ್ಲಿ ತುಂಬ ಚಿತ್ರಕಲೆಗೆ ಪ್ರಾಮುಖ್ಯತೆ ಕೊಡ್ತಾ ಬಂದಿದ್ದಾರೆ. ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದವರೆಗೂ ಚಿತ್ರಕಲೆಯಲ್ಲಿ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಜಪಾನಲ್ಲಿ ನಡೀತಾ ಇರೋಂಥ ಓಸಿಕಾ ಅನ್ನೋ ಒಂದು ಚಿತ್ರಕಲಾದಲ್ಲಿ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ ಪ್ರೈಸನ್ನು ತಗೊಂಡ್ರು. ರಮಾದೇವಿ ಗವರ್ನರ್ ಆಗಿರುವಾಗ ನಮ್ಮ ಶಾಲೆಗೆ ಫಸ್ಟ್ ಟೈಮು ಜಪಾನಿಂದ ಒಂದು ಪ್ರೈಸ್ ಬಂದಿತ್ತು. ಗವರ್ನರ್ ಆಗಿರೋಂಥ ರಮಾದೇವಿಯವರು ನಮ್ಮ ಮಕ್ಕಳಿಗೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದರು. ತುಂಬ ಹೆಮ್ಮೆ ತರುವಂಥ ವಿಷಯ ಆಯಿತು. ಚಿತ್ರಕಲೆಯಲ್ಲಿ ಪ್ರತಿನಿತ್ಯನೂ ಮಕ್ಕಳಿಗೆ ಒಂದು ಹೊಸ ಆಸಕ್ತಿ ಇರುತ್ತೆ ಕಲಿಯೋದಕ್ಕೆ. ಒಂದೇ ಸಬ್ಜೆಕ್ಟು, ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಕಲಿತಾ ನಾವು ಮ್ಯಾಥ್ಸ್ ಕಲೀರಿ, ಸೈನ್ಸ್ ಕಲೀರಿ ಅಂದರೆ ಎಷ್ಟೋ ಮಕ್ಕಳು ಕೆಲವೊಂದು ಸರಿ ಆಸಕ್ತಿ ಕಮ್ಮಿ ಮಾಡ್ತಾರೆ. ಅದೇ ಚಿತ್ರಕಲೆಯನ್ನು ಕೊಟ್ಟಾಗ ಸುಮಾರು ಹೊತ್ತು ಅವ್ರಿಗೆ ಕಳೆದೋಗಿರೋದೇ ಗೊತ್ತಾಗಲ್ಲ. ಅದೇ ಥರ ಕ್ರಾಫ್ಟನ್ನು ಹಾಗೆ ನಮ್ಮ ಮಕ್ಕಳು ತುಂಬ ಆಸಕ್ತಿಯಿಂದ ಕಲಿತಾರೆ. ಪ್ರತಿನಿತ್ಯ ಕ್ಲಾಸಸ್ ಇರುತ್ತೆ, ಎಲ್ಲ ಮಕ್ಕಳಿಗೆ ಒಂದು ಪಿರಿಯಡ್ ಅಂತ ಅಲಾಟ್ ಆಗಿರುತ್ತೆ. ತುಂಬ ಇಂಟ್ರೆಸ್ಟಿಂದ ಮಕ್ಕಳು ಮಾಡ್ತಾರೆ. ಅದೇ ಥರ ಸ್ಕೂಲು ಅಷ್ಟೇ, ನಮಗೆ ಚಿತ್ರಕಲೆ ಆಗಿರ್ಬೋದು, ಕ್ರಾಫ್ಟ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಪ್ರೋತ್ಸಾಹಿಸಿದೆ. ಕಳೆದ 28 ವರ್ಷದಿಂದ ಈ ಶಾಲೆ ನನಗೆ ತುಂಬ ವೈಯಕ್ತಿಕವಾಗಿ ತುಂಬ ಸಪೋರ್ಟ್ ಮಾಡಿದೆ. ಪ್ರತಿಯೊಂದನ್ನು ಈ ಶಾಲೆಯಲ್ಲಿ ಬರಬೇಕಾದ್ರೆ ನಾವು ಟೀಚರ್ಸ್ಗಳಿಗೆ ಸ್ಕೂಲಿಗೆ ಹೋಗ್ತಿದ್ದೀವಿ ಅನ್ನೋ ಒಂದು ಇದು ಇರಲ್ಲ. ಪ್ರತಿನಿತ್ಯನೂ ಬಂದಾಗ ಒಂದು ಖುಷಿ ಇರುತ್ತೆ. ಮನೆಯಲ್ಲಿ ಎಷ್ಟು ಟೈಮ್ ನಾವು ತೊಗೋತೀವೋ ಅದಕ್ಕಿಂತಲೂ ಹೆಚ್ಚು ಸ್ಕೂಲಲ್ಲಿ ಕಳೆಯೋದಕ್ಕೆ ಇಷ್ಟಪಡ್ತೀವಿ. ಸ್ಪೆಷಲಾಗಿ ನಂಗೆ ಸಮ್ಮರಲ್ಲೂ ಸ್ಕೂಲಿಗೆ ಬರಬೇಕು ಅಂತ ಅನಿಸುತ್ತೆ. ನಾನು ಸಮ್ಮರಲ್ಲೂ ಏಪ್ರಿಲ್ ಮೇಯಲ್ಲೂ 1-2 ಅವರ್ಸ್ ಆದರೂ ಸ್ಕೂಲಿಗೆ ಬಂದು ಹೋದರೆ ನನಗೆ ತುಂಬ ಖುಷಿ ಇರುತ್ತೆ.